ಅವ್ರದ್ದೇ ಆದಂಥ ಒಂದು ದೊಡ್ಡ ಇತಿಹಾಸ ಇದೆ ಈ ದೇಶದಲ್ಲಿ. ಪತ್ರಿಕೆಗಳ ಮುಖಾಂತರನೇ ಸ್ವಾತಂತ್ರ್ಯ ಸಂಗ್ರಾಮದ ಅನೇಕ ಒಂದು ವಿಷಯಗಳು ಸಾರ್ವಜನಿಕವಾಗಿ ಸಾಮಾನ್ಯ ಜನರಿಗೆ ಮುಟ್ಟಿಸುವಂಥದ್ರಲ್ಲಿ ಬಹಳಷ್ಟು ಅದು ಯಶಸ್ವಿಯಾಗಿ ಬಹಳ ದೊಡ್ಡ ಜವಾಬ್ದಾರಿಯಿಂದ ವಹಿಸಿದರು. ಮತ್ತು ಅನೇಕ ಸ್ವತಂತ್ರ ಹೋರಾಟಗಾರರು ಅವರೇ ಪತ್ರಕರ್ತರುಗಳೇ ಆಗಿದ್ದರು. ಮಹಾತ್ಮ ಗಾಂಧಿಯವರು ಕೂಡ ಹರಿಜನ ಮತ್ತು ಯಂಗ್ ಇಂಡಿಯಾ ಎರಡು ಪತ್ರಿಕೆ ಅವರು ನಡೆಸ್ತಾ ಇದ್ರು. ತಿಲಕ್ ಅವರು ಕೂಡ ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಅದೇ ರೀತಿ ಅನೇಕ ಸಂಘಟನೆಗಳು, ಸಂಘ ಸಂಸ್ಥೆಯವರು ಪತ್ರಿಕೋದ್ಯಮದ ಮುಖಾಂತರ ತಮ್ಮ ಸಂಘಟನೆಯನ್ನು ಬೆಳೆಸೋದಕ್ಕೆ ಮತ್ತು ತಮ್ಮ ವಿಷಯಗಳನ್ನು ಜನರಿಗೆ ಮುಟ್ಟಿಸೋದ್ರಲ್ಲಿ ಬಹಳ ಅದು ಮುಂಚೂಣಿಯಲ್ಲಿ ಇದ್ದಂತೆ ಭವ್ಯ ಇತಿಹಾಸ ಇದು. ಅದಕ್ಕೇನೆ ಈ ಒಂದು ಕ್ಷೇತ್ರಕ್ಕೆ ನಾವು ಇದು ಒಂದು ಫೋರ್ತ್ ಎಸ್ಟೇಟ್ ಅಂತ ಕರೀತೀವಿ. ಫೋರ್ತ್ ಪಿಲ್ಲರ್ ಅಲ್ವಾ? ಫೋರ್ತ್ ಪಿಲ್ಲರ್ ಇದು ಒಂದು ಆಧಾರ ಸ್ತಂಭ ನಮ್ಮ ಪ್ರಜಾಪ್ರಭುತ್ವಕ್ಕೆ. ಅದರಿಂದ ಅವತ್ತೇ ಈ 75 ವರ್ಷ ಹಿಂದೆ ಸ್ಥಾಪನೆ ಆಗಿರೋದು ಇದೇನು ಆಶ್ಚರ್ಯ ಏನಲ್ಲ. ಯಾಕಂದ್ರೆ ಆಗಲೇ ಪತ್ರಕರ್ತರಿಗೆ ಬಹಳ ದೊಡ್ಡ ಗೌರವ ಮರ್ಯಾದೆ ಇತ್ತು. ಮತ್ತು ಆ ಸಂದರ್ಭದಲ್ಲಿ ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಬಹುಶಃ ಈಗಿನ ಕಾಲದಲ್ಲಿ ಈ ವ್ಯವಸ್ಥೆಗಳು ಮತ್ತು ನಮ್ಮ ಏನು ಜೀವನ ಹೀಗೆ ನಡೆಸ್ತಾ ಇರ್ತಕ್ಕಂಥ ಒಂದು ಶೈಲಿಯನ್ನು ನೋಡಿದಾಗ ಬಹಳಷ್ಟು ಬದಲಾವಣೆ ಆಗುವುದು ಎಲ್ಲ ಕ್ಷೇತ್ರದಲ್ಲೂ. ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಾವ ಒಂದು ಮೌಲ್ಯಗಳು ಅಥವಾ ಒಂದು ಉನ್ನತ ಮಟ್ಟದಲ್ಲಿ ಇತ್ತು ಅಂತ ಏನು ಹೇಳ್ತೀವಿ, ಅದು ಬಹಳಷ್ಟು ಅದರಲ್ಲಿ ಒಂದು ಏರುಪೇರುಗಳಾಗಿದೆ. ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ, ಎರಡೂ ಆಗಿದೆ. ಅದೇ ಬರೀ ಕೆಟ್ಟದ್ದೇ ಅಂತ ಹೇಳೋಕ್ಕಾಗಲ್ಲ. ಬಹಳಷ್ಟು ಒಳ್ಳೆಯದಾಗಿದೆ, ಬಹಳಷ್ಟು ಸುಧಾರಣೆಗಳಾಗಿದೆ, ಬಹಳಷ್ಟು ಏನು ಈ ಅಡ್ವಾನ್ಸ್ಮೆಂಟ್ ಆಗಿದೆ. ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು, ತಂತ್ರಜ್ಞಾನ ಉಪಯೋಗಿಸ್ಕೊಂಡು